ಅವರು ಹೇಗ್ ಬಾಳ್ದವ್ರು, ಎಷ್ಟೊಂದು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಈಗ ಅವರೇ ಹೋಗಿ ಬೇರೆಯವ್ರ ಕಂಪ್ನಿಲಿ ಕೆಲಸ ಮಾಡೋ ಹಾಗಾಗಿದೆಯಲ್ಲ. ಅವ್ರ ಮನೆ ಮಾರಿ ದುಡ್ಡು 10 ಲಕ್ಷ ರೂಪಾಯಿನ ನಿನ್ ಕೈಗೆ ತಂದ್ಕೊಟ್ಟು ನೀನ್ ಕೆಲಸ ಮಾಡ್ಬೇಕು ಅಂತ ಸಹಾಯ ಮಾಡಿದ್ರು. ಅದು ಇಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ತಾನೇ ಅಂಥ ಮನ್ಸು ಬರುತ್ತೆ ಹೇಳು? ಪ್ರಾರಂಭದಲ್ಲಿ ಅವರಪ್ಪ ನಿನಗೆ ಸಹಾಯ ಮಾಡಿ ಗ್ಯಾರೇಜ್ ಓಪನ್ ಮಾಡಿಕೊಟ್ರು. ಈಗ ನಂದಿನಿ ನಿಂಗೆ ಸಹಾಯ ಮಾಡಿದ್ದಾರೆ. ಇವರಿಬ್ರು ನಾವು ಯಾವ ಕಾಲಕ್ಕೂ ಮರಿಬಾರ್ದು. ಹೌದರ್ಚನಾ, ನೀನ್ ಹೇಳ್ತಾ ಇರೋದು ಸರಿನೇ. ನಂದಿನಿಗೂ ಅವರ ಅಪ್ಪನಿಗೂ ನಾವು ಯಾವತ್ತೂ ಋಣಿಯಾಗಿರ್ಬೇಕು. ಅಷ್ಟೊಂದು ನೋವನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಹತ್ರ ಸಹಜವಾಗಿ ನಗ್ನಗ್ತಾ ಇದ್ಲು. ನೆನೆಸ್ಕೊಂಡ್ರೇನೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಅರ್ಚನಾ. ಅಯ್ಯೋ, ನೀನ್ ಬಂದು ಊಟಕ್ಕೆ ಕೂತಾಗ ನಾನು ಹೇಳ್ಬಾರ್ದಾಗಿತ್ತು. ಈ ನಿಜ ನಿಂಗೆ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನೀನು ನೊಂದ್ಕೋತೀಯ. ಅದಕ್ಕೆ ಹೇಳ್ಬೇಡ ಅಂತ ನಂದಿನಿ ನನ್ನ ಹತ್ರ ಹೇಳಿದ್ರು. ಆದ್ರೆ ನಾನು ಯಾವುದನ್ನು ನಿನ್ನ ಹತ್ರ ಮುಚ್ಚಿಡೋದಿಲ್ವಲ್ಲ, ಅದಕ್ಕೆ ಮನ್ಸ್ ತಡಿದೆ ಹೇಳ್ಬಿಟ್ಟೆ. ಬಾಡ್ಗೆ ಕೊಡ್ಲಿಲ್ಲ ಅಂತ ಅವ್ರ ಓನರ್ ಬಂದು ಅವ್ರ ಮೇಲೆ ಕೂಗಾಡ್ತಾ ಇದ್ರು. ಅಪ್ಪನೂ ಮಗಳನ್ನು ನೋಡಿ ನಂಗೆ ತುಂಬಾ ಅಯ್ಯೋ ಅನ್ನಿಸ್ತು. ನಾವು ನಂದಿನಿಗೆ ಏನಾದ್ರೂ ಸಹಾಯ ಮಾಡ್ಲೇಬೇಕು. ಹೌದು, ನಾವು ಖಂಡಿತ ಅವ್ರಿಗೆ ಏನಾದ್ರೂ ಮಾಡ್ಲೇಬೇಕು. ಸರಿ, ಊಟ ಮಾಡು. ಇಲ್ಲ 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 ಮೆತ್ತಗೆ ಬಾರಪ್ಪ. ಬಾರಯ್ಯ ಒಳಗೆ, ಯಾಕಲ್ಲಿ ನಿಂತ್ಕೊಂಡೆ? ಮನೆ ಒಳಗಡೆ ಬಾರಯ್ಯ. ನಾನು ಬರೋದಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ, ನಾ ಹೊರಡ್ತೀನಿ. ಯೋ, ಹೊರಡ್ತೀಯ? ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಯ್ತೀಯ ನೀನು? ಬಾರಯ್ಯ ಒಳಗೆ. ಯಾಕಯ್ಯ, ಯಾಕೆ ಮೌನವಾಗಿದ್ಯಾ? ಇಷ್ಟೊತ್ತಲ್ಲಿ ಎಲ್ಲಿಗೆ ಅಂತ ಹೋಯ್ತೀಯ ನೀನು? ನಿಮ್ಮಿಬ್ಬರು ನೋಡೋದಿಲ್ಲ, ಮಾತಾಡೋದಿಲ್ಲ ಅಂತ ಅರ್ಚನನಿಗೆ ಮಾತು ಕೊಟ್ಟಿದ್ದೀನಿ. ಆದರೆ ಇವತ್ತು ಮಾತನ್ನ ಮೀರ್ಬಿಟ್ಟೆ. ಅವ್ರಿಗೂ ಮುಖ ತೋರ್ಸೋಕ್ಕಾಗಲ್ಲ. ಈ ಮನೆಯೊಳಗೆ ಬರೋಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ. ನೀವು ಮನೆಯೊಳಗೆ ಹೋಗಿ, ನಾನು ಎಲ್ಲಿಗಾದರೂ ಹೋಗ್ತೀನಿ. ಯಾ, ನಿಂತ್ಕಳೆಯ. ಏನ್ ಮಾತು ಅಂತ ಆಡ್ತೀಯ ನೀನು? ಎಲ್ಲಿಗಾದ್ರೂ ಹೋಯ್ತೀನಿ ಅಂತ ನೀ ಹೇಳ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ? ಯಾಕಯ್ಯ ನನ್ನ ಮನ್ಸನ್ನ ಇಸ್ತೀಯ ನೀನು? ಇವನ್ಗೆ ಅಪಾಯ ಆಯ್ತದೆ ಅಂತ ಗೊತ್ತಾದಾಗ ನೀನೆಲ್ಲ ಮರೆತು ಅವನು ಸಹಾಯ ಮಾಡಿದೆ ತಾನೆ. ಮನೆ ತನಕ ಬಂದು ಒಳಗ್ ಬರಲ್ಲ ಅಂತಂದ್ರೆ ಏನೇ ಅರ್ಥ? ಬಾರೆಯ ಒಳಗೆ. ಈ ಮನೆಯೊಳಗೆ ಬರೋಕ್ಕೆ ನನಗೆ ಮನಸ್ಸಿಲ್ಲ. ದಯವಿಟ್ಟು ಒತ್ತಾಯ ಮಾಡಬೇಡ, ನೀವು ಹೋಗಿ ಒಳಗೆ. ಏನೇ ನೀನ್ ಹಿಂಗ್ ಮಾತಾಡ್ತೀಯ? ಅಪ್ಪ, ನನ್ನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ ಅಪ್ಪ? ಆಸ್ಪತ್ರೆಯಲ್ಲಿ ಅಳ್ಬೇಡ ಕಣೋ, ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಕಣ್ಣೀರು ಒರೆಸಿ ಸಮಾಧಾನ ಮಾಡಿದೆ. ನನ್ನನ್ನು ಕ್ಷಮಿಸಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾದ್ರೆ ಅದೆಲ್ಲ ಸುಳ್ಳ ಅಪ್ಪ? ಅಪ್ಪ ಬಾಪ ಒಳಗಡೆ. ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದಾಗ ನೀನು ನಾನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಆಮೇಲೆ ಮಂಜ ಬಂದು ನೀನ್ ರಮೇಶನ್ ಮನೇಲಿ ಇದೆಯಾ ಅಂತ ಹೇಳಿದ್ಮೇಲೆನೆ ನನಗೆ ಸಮಾಧಾನ ಆಗಿತ್ತು. ಈಗ ನೀನ್ ಅಲ್ಲಿಗೂ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರೆ ನಾನಿಲ್ಲಿ ನೆಮ್ಮದಿಯಾಗಿರ್ತೀನೇನೆಯ? ಬೇಡ ಕಣೆಯ, ನೀನ್ ಎಲ್ಲೂ ಹೋಗ್ಬೇಡ, ಮನೆ ಒಳಗ್ ಬಾರಯ್ಯ. ನೋಡಯ್ಯ, ನೀನ್ ಈ ಮನೆ ಒಳಗಡೆ ಬರಲ್ಲ ಅಂತಂದ್ರೆ ನಾವು ಮನೆ ಒಳಗಡೆ ಹೋಗಕ್ಕಿಲ್ಲ, ಆಚೆ ಕಡೆನೆ ಕೂತಿರ್ತೀವಿ. ವಾಸು, ನಡೆಯೋ. ಏನಿದು ಇಷ್ಟೊತ್ತಿನಲ್ಲಿ ಅಳ್ತಾ ಕೂತಿದ್ಯಾ? ಅಕ್ಕಪಕ್ಕದವ್ರು ನೋಡಿದ್ರೆ ಏನ್ ಅನ್ಕೋತಾರೆ? ಹಂಗ ನೀವ್ ಒಳಗ್ ಬರ್ಬೇಕು. ಏನಯ್ಯ ಇನ್ನೂ ಯೋಚನೆ ಮಾಡ್ತಿದ್ಯಾ? ಬಾರೆಯ ಒಳಗೆ. ಅಪ್ಪ ಒಳಗೆ. ಬಾರೆಯ.
ಯೋ ಬಾರೆ ಒಳಗೆ. ಇರಯ್ಯ, ಅಡಿಗೆ ಮಾಡ್ಬಿಡ್ತೀನಿ. ಬಿಸಿ ಬಿಸಿ ಊಟ ಮಾಡುವಂತೆ. ಏನ್ ಸಾಂಬಾರ್ ಮಾಡ್ಲಿ? ನನಗೇನು ಬೇಡ, ಅಡಿಗೆ ಮಾಡ್ಕೊಂಡು ನೀವೇ ಊಟ ಮಾಡಿ. ಏನೇ ಹಿಂಗ್ ಮಾತಾಡ್ತಿದ್ಯ ನೀನು? ಇದು ನಿನ್ ಮನೆ ಕಣೆಯ. ಯಾರ್ದು ಮನೆಗೆ ಊಟಕ್ಕೆ ಬಂದಂಗ್ ಮಾತಾಡ್ತಿದ್ಯಲ್ಲ? ಯಾಕೆ ಇದು ನಿನ್ ಮನೆ ಅನ್ನೋದು ಮರ್ತೋಯ್ತೇನೋ? ಏನ್ ಮಾಡೋದು, ಎಲ್ಲ ಕಾಲದ ಮಹಿಮೆ. ಮನ್ಸು ಯಾಕೆ ಒಪ್ತಾ ಇಲ್ಲ. ಯಾವುದೋ ಕೋಪದಲ್ಲಿ ಮನೆ ಬಿಟ್ಟು ಹೊರಟೋದೆ. ಈಗ ಯಾರ ಮುಖ ನೋಡಬಾರ್ದು ಅಂತಿದ್ನೋ ಅವ್ರ ಜೊತೆನೆ ಬರೋಂಗಾಯ್ತು. ನನಗೆ ಆಶ್ರಯ ಕೊಟ್ಟೋರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಕಾರಣ ನಾನೇ. ಅಮ್ಮ ನನ್ನನ್ನು ಮನೆ ಒಳಗಡೆ ಸೇರಿಸ್ಕೊಂಡಿದ್ದಕ್ಕೆ ತಾನೆ ನೀವು ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದು. ಆಮೇಲೆ ಅಣ್ಣನೂ ಅದಕ್ಕೇನು ನಿಮ್ಮನ್ನ ಮನೆ ಒಳಗಡೆ ಸೇರಿಸ್ಕೊಂಡ್ರು. ಈಗ ನೀವು ನನ್ನನ್ನು ಕ್ಷಮಿಸೋದ್ರಿಂದ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಬೇಕಾದ್ರೆ ನಾನು ಬಂದು ಅವ್ರ ಕೈ ಕಾಲು ಹಿಡಿದು ನಮ್ಮ ಅಪ್ಪಂದು ಯಾವ ತಪ್ಪು ಇಲ್ಲ, ದಯವಿಟ್ಟು ಮನೆ ಒಳಗಡೆ ಸೇರಿಸ್ಕೊಳ್ಳಿ ಅಂತ ನಾನು ಅವ್ರನ್ನ ಬೇಡ್ಕೊತೀನಿ. ಏನೂ ಬೇಕಾಗಿಲ್ಲ. ನಾವಿಬ್ರು ಒಟ್ಟಿಗೆ ಹೋದ್ರೆ ಅರ್ಚನಾ ನಮ್ಮನ್ನು ನೋಡಿ ಕೋಪ ಮಾಡ್ಕೋತಾಳೆ. ಆಮೇಲೆ ನನ್ನ ಮನೆ ಸೇರಿಸ್ತಾಳ. ನಡೆದಿದ್ದೆಲ್ಲ ಹೇಳಿದ್ರು ಸಹ ಅವರಿಬ್ಬರು ಏನು ನಿರ್ಧಾರ ತಗೋತಾರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಹೇಗೆ ಮುಖ ತೋರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಇವನು ಮಾಡಿದ ಪಾಪ ಈಗ ನಿನ್ ತಲೆ ಮೇಲೆ ಕುತ್ಕೊಂತಲಯ್ಯ. ಈಗ ಅರ್ಚನನು ರಮೇಶನು ನಿನ್ ಮೇಲೆ ಕೋಪ ಮಾಡ್ಕೊಳಂಗ ಆಗೋಯ್ತಲ್ಲ. ಎಲ್ಲ ನನ್ನಿಂದನೇ ಅಮ್ಮ. ರೇವತಿ ಅವತ್ತು ದೇವಸ್ಥಾನದಲ್ಲಿ ನಿಮ್ಮ ಅಣ್ಣನ ಥರ 10% ಆದ್ರೂ ಬಾಳ್ ತೋರಿಸು ಅಂದ್ಲು. ನೀನು ನನಗೆ ಬುದ್ಧಿ ಹೇಳಿದೆ. ನಾನು ಮನೆ ಬಿಟ್ಟೋದನು ಎಲ್ಲಾದ್ರೂ ದೂರ ಹೊರಟೋಗ್ಬೇಕಿತ್ತು. ಅದು ಬಿಟ್ಟು ಅಮ್ಮಾದಿ ಹತ್ತ ಕೆಲ್ಸಕ್ಕೆ ಹೋಗಿದ್ದೆ ತಪ್ಪಾಗೋಯ್ತು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ನನಗೆ ಸಾವು ಕೂಡ ಬರ್ಲಿಲ್ಲ. ಏ ವಾಸು, ಬಾರೋ ಇಲ್ಲಿ. ನೋಡ ಇವನ್ನ ಬಾಳಿ ಬದುಕ್ಬೇಕಾದವನು. ಇವನ್ ಬಾಯಿನಲ್ಲಿ ಎಂತ ಮಾತು ಬರ್ತೈತೆ ನೋಡು. ಸಾಯ ಮಾತಾಡ್ತವನೆ. ಹೇಯ್, ಬಾಯಿ ಮುಚ್ಕೊಂಡು ಸುಮ್ಮನಿರಕ್ಕಾಗಲ್ವೇನೋ? ಸಾಯೋ ಮಾತು ಯಾಕೋ ಆಡ್ತೀಯಾ? ನನಗೆ ಮುಂದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ನಾನು ಎಲ್ರಿಗೂ ಭಾರ ಆಗೋಗ್ಬಿಟ್ಟೆ. ನಾನು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ ಕಡೆಯ. ಏನು ಹೇಳು? ಈಗ ರಮೇಶನ್ಗೂ ಅರ್ಚನನ್ಗೂ ಹೆಂಗ್ ಮುಖ ತೋರ್ಸೋದು ಅಂತ ಯೋಚನೆ ಮಾಡ್ತಿದ್ಯಲ್ಲ. ನೆನ್ನೆಯಿಂದ ಒಂದ್ ವಿಷಯ ನನ್ನ ತಲೆ ಕೊರೀತಿದೆ ಕಡೆಯ. ಹೌದು ಕಡೆಯ, ಇವ್ ಚೆನ್ನಾಗಿರ್ಬೇಕು, ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇವನ್ನ ಕರ್ಕೊಂಡೋಗಿ ರಮೇಶ್ ಹತ್ರ ಕೆಲ್ಸಕ್ಕೆ ಸೇರಿಸ್ಬೇಕು. ಅದು ಒಂದೇ ದಾರಿ ಕಡೆಯ ಇರೋದು. ಏನಂದೆ? ಇವನ್ನ ರಮೇಶನ ಹತ್ರ ಸೇರ್ಸೋದಾ? ಹೌದು ಕಡೆಯ, ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅವತ್ತು ರೇವತಿ ದೇವಸ್ಥಾನದಲ್ಲಿ ಇವನ್ನ ನೀನು ರಮೇಶ್ ಭವನ್ ತರ 10 ಭಾಗ ಬದ್ಲಾಗಿ ತೋರ್ಸು. ಆಗ ನಿನ್ ಜೊತೆನಲ್ಲಿ ಬದುಕೋದಿಕ್ಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದು. ರೇವತಿ ಇವನ್ ಜೊತೆ ಬಾಳ್ಬೇಕು, ಇವನ್ ಜೊತೆ ಸೇರಿ ಬಾಳ್ಬೇಕು ಅಂತ ಅವಳಿಗೆ ಆಸೆ ಬರ್ಬೇಕು ಅಂದ್ರೆ ಇವನು ರಮೇಶನ್ ಜೊತೆ ಸೇರ್ಬೇಕು. ಇವನು ಅವನ ಪಕ್ಕದಲ್ಲೇ ಇರ್ಬೇಕು ಕಣೆಯ. ಆಗ್ಲೇ ಇದೆಲ್ಲ ನಡೆಯೋದು. ಅಷ್ಟೇ ಅಲ್ಲ ಕಡೆಯ, ಅವನಿಗೆ ನಮ್ಮೇಲಿರೋ ತಪ್ಪು ಅಭಿಪ್ರಾಯ ಬದಲಾಗ್ಬೇಕು. ಅವ್ರಿಗೆ ನಮ್ಮೇಲಿರೋ ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ನಾವು ನಡೆದಿರೋದನ್ನೆಲ್ಲ ಬಿಡಿಸಿ ಹೇಳ್ಬೇಕು ಕಡೆಯ. ನಾವೆಲ್ಲರೂ ಅವನ ರಕ್ಷಣೆನೆಲ್ಲ ಇರೋಣ ಕಡೆಯ. ಇದಕ್ ಮುಂಚೆ ನಾವೆಲ್ಲರೂ ಒಟ್ಟಿಗೆ ಇದ್ವಿ, ಆದ್ರೆ ನಮ್ಮ ಮನ್ಸಲ್ಲಿ ದ್ವೇಷ ಇತ್ತು, ಕೋಪ ಇತ್ತು. ಆದ್ರೆ ಈಗ ಯಾರ ಮನ್ಸಲ್ಲೂ ಏನು ಇಲ್ಲ. ಇವನ್ ಬದ್ಲಾಗವನೇ ಕಡೆಯ. ನನ್ನ ಮನ್ಸಲ್ಲಿ ಯಾವ ವಿಷಯನೂ ಇಲ್ಲ. ಅವರಿಬ್ಬರಿಗೂ ನಮ್ಮ ಮೇಲಿರೋ ಕೋಪ ಕಮ್ಮಿ ಆದ್ರೆ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿರ್ಬಹುದು. ನೀನೇ ಹೇಳ್ತೀಯ? ಹೌದಪ್ಪ, ನಾನು ಇದುವರೆಗೂ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಸಿಗುತ್ತಪ್ಪ. ಇದಕ್ಕೆ ಮುಂಚೆ ಅವ್ರ ಆಸ್ತಿನ ಮೋಸದಿಂದ ಕಿತ್ಕೊಂಡು ನಮ್ಮ ಮಾವನ್ ಕೊಟ್ಟಿದ್ದೆ. ಕಡೆಗೆ ನಮ್ಮ ಮಾವ ಆಸ್ತಿನೆಲ್ಲ ಅವರೇ ಇಟ್ಕೊಂಡು ನನ್ನನ್ನು ಆಚೆ ತಳ್ಬಿಟ್ರು. ಅದಕ್ಕೆಲ್ಲ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ನಪ್ಪ. ನಾನು ಅನುಭವಿಸಿದ್ದು ಆಗೋಯ್ತಪ್ಪ. ಇಷ್ಟು ದಿನ ನಾನು ಬದಲಾಗಿರ್ಲಿಲ್ಲ, ಆದ್ರೆ ನಾನೀಗ ಬದಲಾಗಿದ್ದೀನಿ ಅಪ್ಪ. ಅಣ್ಣನ ಥರ ನಾನೊಬ್ಬ ಕೆಲಸಗಾರನಾಗಿರ್ತೀನಿ ಅಪ್ಪ.
ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡ್ಸಿ ಅಪ್ಪ. ಈ ಸಮಯ ಬಿಟ್ರೆ ನನ್ನ ಅಣ್ಣ ಮುಖನೂ ಅತ್ತಿಗೆ ಮುಖನೂ ನೋಡೋದಕ್ಕೆ ಆಗೋದಿಲ್ಲ ಅಪ್ಪ. ಅಪ್ಪ, ನಮ್ಮಿಬ್ರು ಅವ್ರ ಹತ್ರ ಕರ್ಕೊಂಡು ಹೋಗೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಅದ್ ನೀವೇ ಅಪ್ಪ. ಅಪ್ಪ, ನೀವ್ ಹೇಳಿದ್ರೆ ಅಣ್ಣನೂ ಅತ್ತಿಗೆನು ಖಂಡಿತ ಕೇಳ್ತಾರೆ ಅಪ್ಪ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಅಪ್ಪ, ದಯವಿಟ್ಟು ನಮ್ಮನ್ನ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಪ್ಪ. ವೀರೋ, ಸೂಪರ್. ಎಲ್ಲ ವಿಷಯನೂ ಪರ್ಫೆಕ್ಟ್ ಆಗಿದೆ. ಮಗುನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ, ಆ ಡಾಕ್ಟರ್ ಮೇಲೆ ಕೇಸ್ ಹಾಕ್ತೀವಿ, ನನ್ನ ಮಗು ಬಗ್ಗೆ ಸತ್ಯ ಏನು ಅನ್ನೋದನ್ನ ಆದಷ್ಟು ಬೇಗ ಕಂಡು ಹಿಡಿತೀವಿ. ಖಂಡಿತ ದಿನ. ನಾಳೆನೇ ಈ ಮನವಿನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಆ ಡಾಕ್ಟರ್ ಅಮ್ಮನ ಕಟ್ಕಟ್ಟೆ ನಿಲ್ಲಿಸ್ತೀನಿ. ನಾನು ಕೇಳೋ ಪ್ರಶ್ನೆಗಳಿಗೆ ಆ ಅಮ್ಮ ಹೆದರ್ಕೊಂಡು ಎಲ್ಲ ಸತ್ಯನೂ ಬಾಯಿ ಬಿಟ್ಬಿಡ್ತಾಳೆ. ನೋಡ್ತಾ ಇರಿ. ಹಾ ವೀರೋ, ಯಾವುದೇ ಕಾರಣಕ್ಕೂ ನನ್ನ ಮಗು ಮಾತ್ರ ಪ್ರಿಯನ್ ಕೈಗೆ ಸೇರಬಾರ್ದು. ಇದ್ರ ಬಗ್ಗೆ ನೀನು ತುಂಬಾ ಜೋಪಾನವಾಗಿರ್ಬೇಕು. ಖಂಡಿತ ದಿನ. ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು. ಅಲ್ಲಿಡು. ಲಾಯರ್ ಸಾಹೇಬ್ರೆ, ಆ ಪ್ರಿಯಾ ಈ ಮನೆಗೆ ಸೊಸೆಯಾಗಿ ಬರ್ಬೇಕು ಅಂತ ನಾವೆಲ್ಲ ಆಸೆ ಪಟ್ವಿ. ಆದ್ರೆ ಆ ಆಸೆ ಈಡೇರ್ಲಿಲ್ಲ. ಆದ್ರೆ ಈ ಮನೆ ವಾರಸ್ದಾರನ್ನ ನಾವ್ಯಾಕೆ ಬಿಟ್ಕೊಡ್ಬೇಕು? ಹೇಗಾದ್ರೂ ಮಾಡಿ ನಿಜ ಏನು ಅಂತ ಪತ್ತೆ ಮಾಡಿ ಈ ಮನೆ ವಾರಸ್ದಾರನ್ನ ತಗೊಂಬಂದ್ ಸೇರ್ಸ್ಬಿಡು. ಆಗ ಮಗುನ್ ಕೇಳ್ಕೊಂಡು ನನ್ನ ಮನೆ ಮುಂದೆ ನಿಂತ್ಕೊಂಡು ಪ್ರಿಯಾನು ಪಾರ್ವತಿನೂ ಬೇಡ್ಕೋಬೇಕು. ನೀವೇನು ಚಿಂತೆ ಮಾಡಿಬಿಡಿಮ್ಮ, ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಫೈಲ್ನ ನಾಳೆನೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮಾ, ಹೋಗಿ ನೋಡಿ ಯಾರು. ಜಯಂತಿ, ಏನೈತೆ? ಯಾಕೆ ಅಳ್ತಿದ್ಯಾ? ಬಾ ಒಳಗೆ ಬಾ. ಏನಾಯ್ತು ಅಂತ ಹೇಳೆ. ಯಾಕೆ ಹೇಳ್ತಿದ್ಯಾ? ಏನಾಯ್ತು ಅಂತ ಹೇಳೆ. ನಿನ್ನೆ ಕೇಳ್ತಿರೋದು. ಏನಾಯ್ತು ಅಂತ ಹೇಳು. ಜಯಂತಿ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಏನು ಅಂತ ಹೇಳೋಣ. ನನ್ ಗಂಡ ಈ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ಹೊಡಿತಾನೆ ಇರ್ತಾರೆ. ನಾನ್ ಮೊದ್ಲು ತಪ್ಪು ಮಾಡ್ತಿದ್ದೆ, ಅದಕ್ಕೆ ಹೊಡಿತಿದ್ದಾರೆ ಅನ್ಕೊಂಡಿದ್ದೆ. ಆದ್ರೆ ಈಗೇನು ಎತ್ತ ವಿಚಾರಿಸದೇ ಇಲ್ಲ. ನಾನ್ ಮಾಡಿಲ್ದಿರೋ ತಪ್ಪು ನನ್ಗೆ ಹೊಡಿತಿರ್ತಾರೆ. ನೋಡು ಹೇಗ್ ಬರೋಂಗ್ ಹೊಡ್ತಿದ್ದಾರೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಹೇಗ್ ಹೊಡ್ತಿದ್ದಾನೆ ನೋಡು. ಮನುಷ್ಯನೇ ಅವನು. ಯಾಕೆ ಹೀಗ್ ಹೊಡ್ದ? ಅದು ಸಾಹೇಬ್ರೆ, ಇವಳು ಗಂಡನ ಮೇಲೂ ಕೇಸ್ ಹಾಕಿ ಮೊದ್ಲು ಅವನ ಒಳಗ್ ಹಾಕಿ, ಆಗ ಅವನು ಬುದ್ಧಿ ಬರುತ್ತೆ. ದುಡುಕಿ ಏನೇನೋ ಮಾಡಿ ಶಾಶ್ವತವಾಗಿ ಆ ಮನೆಯಿಂದ ಇಲ್ಲಿಗೆ ಬರೋ ಹೋಗಿ ಮಾಡ್ಬೇಡಿ. ಅಯ್ಯ, ನಾನ್ ತಿಂದಿರೋ ಒಂದೊಂದೇಟು ಆ ಮನೆಯವ್ರ ಮೇಲೆ ನಾನು ಸೇಡ್ ತೀರ್ಸ್ಕೋಬೇಕು. ಕರೆಕ್ಟ್ ಅಮ್ಮ, ಜಯಂತಿ ಹೇಳ್ತಿರೋದು ಕರೆಕ್ಟ್. ಅದು ಅಲ್ಲದೆ ಇದು ಗಂಡ ಹೆಂಡತಿ ಸಮಸ್ಯೆ. ಇದಕ್ಕೆಲ್ಲ ಕೋರ್ಟ್ಗೆ ಹೋಗೋದು ಬೇಡ. ಇದನ್ನ ಬೇರೆ ರೀತಿಯಲ್ಲಿ ಡೀಲ್ ಮಾಡಬೇಕು. ವೀರೋ, ನೀನ್ ಹೊಡು. ಮಗುಗೆ ಸಂಬಂಧಪಟ್ಟ ಫೈಲ್ನ ಮಾತ್ರ ಮೂವ್ ಮಾಡು. ಸರಿ ದಿನ, ನಾನು ಬರ್ತೀನಿ. ಅಲ್ಲ ಜಯಂತಿ, ಬೆಳಗ್ಗೆನೆ ಹೊರಟು ಬಂದಿದ್ಯಲ್ಲ, ನೀನ್ ಬಂದಿರೋದು ನಿಮ್ಮ ಅತ್ತೆ ಗೊತ್ತಾ? ಏನಮ್ಮ ಮಾತಾಡ್ತಿದ್ಯಾ ನೀನು? ನೆನೆ ನಿನ್ನ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀನ ನೋಡಿ ನಮ್ಮತ್ತೆ ಹಾಗೆ ಹೀಗೆ ಅಂತ ಕೂಗಾಡ್ತಿದ್ಲು. ಇನ್ನೇನಾದ್ರೂ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಅವಳಿಗೆ ಗೊತ್ತಾಯ್ತು ಅಂದ್ರೆ ನನ್ನ ಸುಮ್ಮನೆ ಬಿಡ್ತಾಳಾ? ನಾನು ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಹೆತ್ತ ಕರಳು ಹೊತ್ಕೊಂಡು ಉರಿತಾ ಇದೆ ಕಣೆ. ನೀನ್ ಆ ಮನೇಲಿ ಚಿತ್ರ ಹಿಂಸೆ ಅನುಭವಿಸ್ತಾ ಇದೀಯ. ಅವ್ರ ಮೇಲೆ ಕೇಸ್ ಹಾಕೋಣ ಅಂದ್ರೆ ನೀವಿಬ್ರು ಬೇಡ ಅಂತ ಇದ್ದೀರಾ. ಕೇಸ್ ಹಾಕೋದು ಬೇಡ ಅಂತ ಹೇಳ್ದೆ, ಆದ್ರೆ ಆ ಕುಟುಂಬದವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋದು ಬೇಡ ಅಂತ ಹೇಳಿಲ್ವಲ್ಲ. ನೀವಿಬ್ರು ಒಳ್ಳೆಯವರಾಗಿ ಬದಲಾಗಿ ನನಗೂ ಅಡ್ವೈಸ್ ಮಾಡಿದ್ರಿ. ಆದ್ರೆ ಏನಾಯ್ತು? ನೀವು ಆಸೆ ಪಟ್ಟಿದ್ದೇನಾದ್ರೂ ಆಯ್ತಾ? ಇಲ್ಲ ತಾನೆ?
ನಾನು ಕೂಡ ಒಂದು ಸ್ವಲ್ಪ ದಿವಸ ಒಳ್ಳೆಯವನಾಗಿರೋ ಥರ ನಾಟಕ ಆಡ್ತಾನೆ ಇದ್ದೆ. ಆದರೆ ಅದರ ರಿಸಲ್ಟ್ ಏನಾಯ್ತು? ನಮ್ಗೆ ಯಾವುದು ಒಳ್ಳೇದಾಗ್ಲಿಲ್ವಲ್ಲ. ನಾವು ಕೆಟ್ಟವರಾಗಿದ್ದಾಗ ಆ ಪಾರ್ವತಿ ಕುಟುಂಬದವರು ಚೆನ್ನಾಗಿ ತೊಂದರೆ ಅನುಭವಿಸ್ತಾ ಇದ್ರು. ನಾವು ಅದನ್ನ ನೋಡಿ ಸಂತೋಷ ಪಡ್ತಿದ್ವಿ. ಆಮೇಲೆ ನೀವು ಒಳ್ಳೆಯವರಾಗಿ ಹೋದ್ರಿ, ನಾನು ಒಳ್ಳೆಯವನಾಗಿದ್ದೀನಿ ಅನ್ನೋ ರೀತಿಲಿ ಆಕ್ಟ್ ಮಾಡ್ತಾ ಇದ್ದೆ. ನಮ್ಗೆ ಯಾವುದು ಒಳ್ಳೇದಾಗ್ಲಿಲ್ವಲ್ಲ. ಸೋಲಿನ ಮೇಲೆ ಸೋಲು ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಸರಿ ಕಣೋ, ನೀ ಹೇಳಿದೆಲ್ಲ ಅರ್ಥ ಆಯ್ತು. ಈಗ ಏನ್ ಮಾಡುತ್ಯಾ? ನಾವೆಲ್ಲರೂ ಮೊದಲಿನ ಹಾಗೆ ಬದಲಾಗಬೇಕು. ಎಲ್ಲರೂ ಸೇರಿ ಆ ಕುಟುಂಬದವ್ರ ಮೇಲೆ ಸೇಡ್ ತೀರ್ಸ್ಕೋಬೇಕು. ಅವ್ರ ತೊಂದರೆಲಿದ್ರೆ ಮಾತ್ರ ನಾವು ಸಂತೋಷವಾಗಿರಕ್ ಸಾಧ್ಯ. ಹೌದಮ್ಮ, ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಇಷ್ಟು ದಿನ ನಾವು ಒಳ್ಳೆಯವರಾಗಿ ಬದಲಾಗಿ ಏನ್ ಸಾಧನೆ ಮಾಡಿದ್ವಿ? ಅನವಶ್ಯಕವಾಗಿ ಕೆಟ್ಟ ಹೆಸರು ತಗೊಂಡ್ವಿ ಅಷ್ಟೇ. ಅದಕ್ಕೆ ಇನ್ಮೇಲೆ ನಾವು ಕೆಟ್ಟವರಾಗೆ ಬದಲಾಗ್ಬೇಕಮ್ಮ. ಕೆಟ್ಟವರಾಗಿ ಸಾಧನೆ ಮಾಡಿದ್ದೇನೂ ಇಲ್ಲ, ಅದಕ್ಕೆ ಒಳ್ಳೆಯವರಾಗಿ ಬದಲಾಗಿ ಅಂತ ನಿಮ್ಮಿಬ್ರನ್ನೂ ಬದಲಾಯಿಸಿದ್ದೆ ನಾನು. ಆದ್ರೆ ಅದು ತಪ್ಪು ಅಂತ ಈಗ ಗೊತ್ತಾಗ್ತಾ ಇದೆ. ನಾನೀಗ ಹಳೆ ಚಿನ್ಮಯಿಯಾಗಿ ಬದಲಾಗ್ತೀನಿ. ಬದಲಾಗ್ಲೇಬೇಕು. ಸೂಪರ್. ಈಗ ನೀನು ಸರಿಯಾದ ದಾರಿಗೆ ಬರ್ತಾ ಇದೀಯ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಇದ್ರಲ್ಲಿ ಯೋಚನೆ ಮಾಡಕ್ ಏನೋ ಇದೆ. ಮದ್ವೆ ವಿಷಯದಲ್ಲಿ ಪ್ರಿಯಾ ನಿನಗ್ ಮೋಸ ಮಾಡಿದ್ಲು. ಜಯಂತಿಗೆ ಅವಳು ಗಂಡ ಹೊಡೆದು ಹಿಂಸೆ ಕೊಡ್ತಾ ಇದ್ದಾನೆ. ಮನೆಯವರೆಲ್ಲ ಸೇರ್ಕೊಂಡು ಮಗು ವಿಷಯದಲ್ಲಿ ಏನೋ ಸತ್ಯ ಮುಚ್ಚಿಟ್ಟು ನಮ್ಮನ್ನೆಲ್ಲ ಏಮಾರಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಸೇರಿಸಿ ಅವ್ರ ಮೇಲೆ ನಾವು ಸೇರ್ ತೀರ್ಸ್ಕೊಳ್ಳೇಬೇಕು. ನಮ್ಮೆಲ್ಲರಸೇನೂ ಅದೇ ತಾನೇ ಅಮ್ಮ. ಮಗು ವಿಷಯದಲ್ಲಿ ಖಂಡಿತ ಕೇಸ್ ಹಾಕ್ಲೇಬೇಕು. ಅದು ಬಿಟ್ಟು ನಮ್ಮ ಕೈಲಿ ಬೇರೆ ಏನೂ ಇಲ್ಲ. ಸಮಯ ಸಿಕ್ಕಾಗೆಲ್ಲ ನಮ್ಮತ್ತೆ ನನ್ಗೆ ಹಿಂಸೆ ಕೊಡ್ತಾನೆ ಇರ್ತಾಳೆ. ಅವಳು ಯಾವಾಗ್ಲೂ ಕಣ್ಣೀರು ಹಾಕ್ತಾನೆ ಇರ್ಬೇಕು. ಅದಕ್ಕೇನ್ ಮಾಡ್ಬೇಕು ಅಂತ ಹೇಳಮ್ಮ. ಮಾಡ್ಬೋದು ಕಣೆ, ನೀನ್ ಮನಸ್ಸು ಮಾಡಿದ್ರೆ ಖಂಡಿತ ಮಾಡ್ಬೋದು. ಏನಮ್ಮ ಹೇಳ್ತಿದ್ಯಾ? ಇಷ್ಟು ದಿನ ಏನೇನೋ ಮಾಡ್ತಿದ್ದಿದ್ ನೀನು. ನಿನ್ ಗಂಡನ್ನ ಹಿಡಿತದಲ್ಲಿಟ್ಕೊಳಕ್ಕಾಗ್ಲಿಲ್ಲ. ಮೊದ್ಲು ಆ ಕೆಲಸ ಮಾಡು. ಹೇಗಮ್ಮ ಆಗುತ್ತೆ? ಆ ಮನುಷ್ಯ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಯಾವಾಗ್ಲೂ ನನ್ ಮೇಲೆ ಕೋಪ ತೋರಿಸ್ತಾನೆ ಇರ್ತಾರೆ. ಒಂದ್ ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಣೆ. ಬಂಡೇನ್ ಕೂಡ ಕರ್ಗಿಸ್ಬೋದು. ನಿನ್ ಗಂಡ ಏನ್ ಋಷಿ ಅಲ್ವಲ್ಲ, ಸಾಧಾರಣವಾದ ಮನುಷ್ಯ ತಾನೆ. ಅವನನ್ನ ನಿನ್ ಕಡೆ ಹೇಳ್ಕೊಳಕ್ಕಾಗಲ್ವಾ ನಿಂಗೆ? ನಿಧಾನವಾಗಿ ನಿನ್ ಮೇಲಿರೋ ಕೋಪ ಅವನಿಗೆ ಕಡಿಮೆ ಆಗ್ಬೇಕು. ಇದುವರೆಗೂ ನಿಮ್ಮ ಅತ್ತೆ ಮಾತನ್ನ ಕೇಳ್ತಾ ಇದ್ದಿದ್ ಮನುಷ್ಯ ಇನ್ಮೇಲೆ ನಿನ್ ಮಾತ್ ಮಾತ್ರ ಕೇಳ್ಬೇಕು. ನಿನ್ ಗಂಡನ್ನ ನೀನ್ ಆ ಮಟ್ಟಕ್ಕೆ ತಂದ್ರೆ ಸಾಕು. ಆಮೇಲೆ ನಿಮ್ಮತ್ತೆ ಕಣ್ಣಲ್ಲಿ ರಕ್ತ ಸುರ್ಸಕ್ ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ವೆರಿ ಗುಡ್ ಅಮ್ಮ. ಆ ಕುಟುಂಬದ ಬಲನೇ ವಿನೋದ್. ಅವನ್ನ ನಮ್ ಕಡೆ ಹೇಳ್ಕೊಂಡ್ಬಿಟ್ರೆ ಆಮೇಲೆ ಆ ಕುಟುಂಬನೇ ಸರ್ವನಾಶ ಆಗಿ ಹೋಗುತ್ತೆ. ಇದೆಲ್ಲ ನಡಿಬೇಕು ಅಂತಂದ್ರೆ ಜಯಂತಿ ಆ ಮನೆಯಲ್ಲಿ ಒಳ್ಳೆಯವಳ ತರ ಇದ್ದು ಕೆಲಸ ಸಾಧಿಸ್ಬೇಕು. ಅದಕ್ಕೆ ಈ ವಿಷಯವಾಗಿ ಕೋರ್ಟಿಗೆ ಹೋಗೋದು ಬೇಡ ಅಂತ ಹೇಳಿದ್ದು. ಈಗ ಅರ್ಥ ಆಯ್ತಾ? ಇನ್ಮೇಲೆ ಆ ಮನೇಲಿ ನನ್ಗೇನ್ ಕೆಲಸ ಅಂತ ಅರ್ಥ ಆಯ್ತಣ್ಣ. ಚೆನ್ನಾಗಿ ಅರ್ಥ ಆಯ್ತು. ಆ ಪಾರ್ವತಿ ಕುಟುಂಬಕ್ಕೆ ಇನ್ಮೇಲೆ ಕೆಟ್ಟ ಕಾಲ ಶುರು ಆಯ್ತು.